Hello students, welcome to Mokshika Academy. In this video, I am going to give some solution for the PGCET 2016 MBA question paper reasoning section. Okay, so ನಿಮಗೆಲ್ಲ ಗೊತ್ತಿರೋ ಹಾಗೆ PGCET ಅಲ್ಲಿ reasoning sections ಇರುತ್ತೆ. ಅದರಲ್ಲಿ 2016 ಅಲ್ಲಿ ಇರತಕ್ಕಂತ ಕ್ವೆಶ್ಚನ್ ಗೆ ಸೊಲ್ಯೂಷನ್ಸ್ ಕೊಡ್ಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. Let us begin with the first question. Okay. You can see here as 1 to 5 has to be answered depending on the data given below. In a class of 120 students, 60 play tennis, 50 play polo and 20 play both anta nimge question alli informations kottidane students. As you see 60 play polo ante for example if you take A as tennis, so 60 play tennis and 50 play polo. Okay, there are 120 students are there. Total ಎಷ್ಟು ಜನ ಇದ್ದಾರೆ 120 students ಇದ್ದಾರೆ. So ಇದು 2 Venn diagram ಆಗ್ತದೆ. So because only 2 informations ಕೊಟ್ಟಿದ್ದಾನೆ, ಆದ್ರಿಂದ ನಾನು ಎರಡು ಇರತಕ್ಕಂತ Venn diagram ನ ಮಾತ್ರ ನಾನು ಇಲ್ಲಿ ತಗೊಂಡಿದ್ದೀನಿ. ಸಪೋಸ್ ಇನ್ನೂ ಒಂದೇನಾದ್ರು ಸ್ಪೋರ್ಟ್ಸ್ ಏನಾದ್ರು ಕೊಟ್ಟಿದ್ರೆ 3 Venn diagram ಆಗ್ತಕ್ಕಂಥದ್ದು. ಸೊ ಇಲ್ಲಿ 60 ಟೆನ್ನಿಸ್ ಪ್ಲೇ ಮಾಡ್ತಾರಂತೆ, 50 ಪೋಲೋ ಪ್ಲೇ ಮಾಡ್ತಾರಂತೆ ಅಂಡ್ 20 ವಿಲ್ ಪ್ಲೇ ಬೋತ್ ಅಂತ ಹೇಳಿದ್ದೀನಿ ಸ್ಟೂಡೆಂಟ್ಸ್. 20 ವಿಲ್ ಪ್ಲೇ ನೋಡಿ, ಈ ಎರಡು ಇಂಟರ್ಸೆಕ್ಷನ್ ಆಗ್ತಕ್ಕಂಥದ್ದನ್ನ ನಾವು ಬೋತ್ ಅಂತ ಹೇಳ್ತೀವಿ. ಸೊ ಅದನ್ನ ಎಷ್ಟು ಜನ ಆಡ್ತಾರಂತೆ 20 ಜನ ಆಡ್ತಾರಂತೆ. ಅದೇ ರೀತಿ ಇಲ್ಲಿ ಸಿ ಕೂಡ ಇರುತ್ತೆ ಸ್ಟೂಡೆಂಟ್. ಓಕೆ, ಸಪೋಸ್ ಇಫ್ ಯು ಟೇಕ್ ದಿಸ್ ಒನ್ ಆಸ್ ಸಿ, ಡಿ ಕೂಡ ಇರುತ್ತೆ. ಅಂದ್ರೆ ಯಾವುದೇ ರೀತಿಯಾದಂತ ಗೇಮ್ ಆಡದೇ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ. ಓಕೆ, ಮೊದಲನೇದಾಗಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ನಾವು ಸರಿಯಾದ ರೀತಿ ಬರ್ಕೊಳ್ಳೋಣ. ಇಲ್ಲಿ ಎ ಅಂತ ತಗೊಂಡ್ರೆ, ಟೆನ್ನಿಸ್ ಅಂತ ತಗೊಂಡ್ರೆ ಟೋಟಲ್ ಎಷ್ಟು ಜನ ಆಡ್ತಾರೆ ಅಂತ 60 ಮೆಂಬರ್ಸ್. ಬಟ್ ಅದರಲ್ಲಿ 20 ಜನ ಪೋಲೋ ಕೂಡ ಆಡ್ತಾರೆ. ಸೊ ಹಾಗಿದ್ರೆ ಬರೀ ಟೆನ್ನಿಸ್, ಓನ್ಲಿ ಟೆನ್ನಿಸ್ ಎಷ್ಟು ಜನ ಆಡ್ತಾರೆ 40 ಸ್ಟೂಡೆಂಟ್ಸ್ ಆಡ್ತಾರೆ. ಇಲ್ಲಿ ನೀವು ತಗೊಂಡಾಗ ಟೋಟಲ್ 50 ಸ್ಟೂಡೆಂಟ್ಸು ನಿಮ್ಗೆ ಪೋಲೋನ ಆಡ್ತಾರೆ. ಬಟ್ ಪೋಲೋ ಅಲ್ಲಿ 20 ಜನ ಟೆನ್ನಿಸ್ ಕೂಡ ಆಡ್ತಕ್ಕಂಥವ್ರು ಇದ್ದಾರೆ. ಸೊ ಬಟ್ ಇಲ್ಲಿ ನೀವು ಟೋಟಲ್ ಆಗಿ ನೋಡಿದಾಗ ಓನ್ಲಿ ಪೋಲೋ ಅಂತ ಬಂದಾಗ ಎಷ್ಟು ಜನ ಆಡ್ತಾರೆ 30 ಸ್ಟೂಡೆಂಟ್ಸ್ ಆಡ್ತಾರೆ. ಓಕೆ, ಸೊ ಅಲ್ಲಿಗೆ 40 ಸ್ಟೂಡೆಂಟ್ಸು ಟೆನ್ನಿಸ್ ಆಡ್ತಾರೆ, 30 ಸ್ಟೂಡೆಂಟ್ಸು ಪೋಲೋ ಆಡ್ತಾರೆ, 20 ಸ್ಟೂಡೆಂಟ್ಸು ಎರಡನ್ನೂ ಕೂಡ ಆಡ್ತಾರೆ. ಸೊ ಅಲ್ಲಿಗೆ ಆಟ ಆಡ್ತಕ್ಕಂಥ ಸ್ಟೂಡೆಂಟ್ಸ್ ಎಷ್ಟು ಜನ ಆಗ್ತಾರೆ ಸ್ಟೂಡೆಂಟ್ಸ್ 90 ಸ್ಟೂಡೆಂಟ್ಸು. ಬಟ್ ಇಲ್ಲಿ ಟೋಟಲ್ ಎಷ್ಟು ಜನ ಇದ್ದೀವಿ 120 ಸ್ಟೂಡೆಂಟ್ಸು. ಆಟ ಆಡ್ತಕ್ಕಂಥವ್ರು ಎಷ್ಟು ಜನ 90. ಸೊ ಉಳಿದಿರ್ತಕ್ಕಂಥವ್ರು ಎಷ್ಟು ಜನ ಸ್ಟೂಡೆಂಟ್ಸ್ 30. ಸೊ ಈಗ ನಿಮಗೆ ಇನ್ಫಾರ್ಮೇಶನ್ ಬಂದಿದೆ. ಸೊ ನಾವ್ ಯು ಸಿ ದ ಕ್ವಶನ್ ಹಿಯರ್ ಸ್ಟೂಡೆಂಟ್ಸ್. ಸೊ ಹೌ ಮೆನಿ ಪ್ಲೇ ಓನ್ಲಿ ಪೋಲೋ? ನೋಡಿ, ಓನ್ಲಿ ಪೋಲೋ ಅಂತ ಬಂದಾಗ ಯು ಹ್ಯಾವ್ ಟು ಸಿ ದಿಸ್ ಕ್ವಶನ್. ಸೊ ಓನ್ಲಿ ಪೋಲೋ ಎಷ್ಟು ಜನ ಸ್ಟೂಡೆಂಟ್ಸ್? ಇಟ್ ಇಸ್ 30. ನೆಕ್ಸ್ಟ್ ಕ್ವಶನ್ ನೋಡಿ, ಹೌ ಮೆನಿ ಪ್ಲೇ ಓನ್ಲಿ ಟೆನ್ನಿಸ್? ಸೊ ಆಲ್ರೆಡಿ ಹೇಳಿದಾಗೆ 60 - 20 ಎಷ್ಟು ಜನ ಇದ್ದಾರೆ ಓನ್ಲಿ ಪ್ಲೇ ಟೆನ್ನಿಸ್? ಎಷ್ಟು ಜನ ಸ್ಟೂಡೆಂಟ್ಸ್? ಇಟ್ ಇಸ್ 40. ನೆಕ್ಸ್ಟ್ ಕ್ವಶನ್ ನೋಡೋಣ, ಹೌ ಮೆನಿ ಪ್ಲೇ ಎಕ್ಸಾಕ್ಟ್ಲಿ ಒನ್ ಗೇಮ್? ನೋಡಿ ಸ್ಟೂಡೆಂಟ್ಸ್, ಎಕ್ಸಾಕ್ಟ್ಲಿ ಒನ್ ಗೇಮ್ ಅಂತ ಹೇಳಿದ್ರೆ 60 - 20 ಅಂದ್ರೆ 40 ಸ್ಟೂಡೆಂಟ್ಸ್ ಆಡ್ತಾರೆ. ಇಲ್ಲಿ 50 - 20 ಅಂತ ಹೇಳಿದ್ರೆ 30 ಸ್ಟೂಡೆಂಟ್ಸ್. ಎಕ್ಸಾಕ್ಟ್ಲಿ ಓನ್ಲಿ ಒನ್ ಗೇಮ್ ಅಂದ್ರೆ ನೋಡಿ 40 + 30 ಇಟ್ ಈಸ್ 70. ಲೆಟ್ ಅಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ಹೌ ಮೆನಿ ಪ್ಲೇ ನೀದರ್? ನೋಡಿ, ನೀದರ್ ನಾರ್ ಅಂತ ಬರುತ್ತಲ್ಲ ಸ್ಟೂಡೆಂಟ್. ನೀದರ್ ನಾರ್ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತ ಆಟವನ್ನ ಆಡದಿರ್ತಕ್ಕಂಥವ್ರು. ಯಾವುದೇ ರೀತಿಯಾದಂತ ಆಟವನ್ನ ಆಡ್ತಿರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ? 30 ಜನ ಇದ್ದಾರೆ. ಓಕೆ, ಸೊ ಡೈರೆಕ್ಟ್ಲಿ ಯು ಕ್ಯಾನ್ ಸೇ 30. ಸೊ ನೋಡಿ, ಡಯಾಗ್ರಾಮ್ ನ ಹಾಕೊಂಡು ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ನಿಮಗೆ ಗೊತ್ತಾಗಬೇಕಷ್ಟೇ, ಇದು 3 ವೆನ್ ಡಯಾಗ್ರಾಮ್ ಅಥವಾ 2 ವೆನ್ ಡಯಾಗ್ರಾಮ್ ಅಂತ ಗೊತ್ತಾದ್ರೆ ಸಾಕು. ನೋಡಿ, ಇಲ್ಲಿ ಹೌ ಮೆನಿ ಪ್ಲೇ ಅಟ್ಲೀಸ್ಟ್ ಒನ್ ಗೇಮ್ ಅಂತ ಹೇಳಿದ್ದೀನಿ. ಅಟ್ಲೀಸ್ಟ್ ಒನ್ ಗೇಮ್ ಅಂತ ಹೇಳಿದ್ರೆ 1 ಗೇಮ್ ಆದ್ರೂ ಆಗ್ಬೋದು ಅಥವಾ 2 ಗೇಮ್ ಆದ್ರೂ ಆಗ್ಬೋದು ಸ್ಟೂಡೆಂಟ್ಸ್. 1 ಗೇಮ್ ಆಡ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ? ಇಲ್ಲಿ ನೀವು ನೋಡಿದಾಗೆ 40 + 30 70 ಇದ್ರು. ಸೊ ಈ ಎರಡೂ ಗೇಮ್ ಆಡ್ತಕ್ಕಂಥವ್ರು ಅಂದ್ರೆ ಬೋತ್ ಆಫ್ ದೆಮ್ ಆಡ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಸ್ಟೂಡೆಂಟ್ಸ್? 20 ಇದ್ದಾರೆ. ಸೊ ಅಲ್ಲಿಗೆ ಟೋಟಲ್ ಎಷ್ಟು ಜನ ಆಡ್ತಾರೆ ಇಲ್ಲಿ ಅಟ್ಲೀಸ್ಟ್ 1 ಗೇಮ್ ಅಂತ ಬಂದಾಗ ನಿಮ್ಗೆ ಆನ್ಸರ್ ಏನಾಗ್ತದೆ ಸ್ಟೂಡೆಂಟ್ಸ್? 90. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಈಸಿಲಿ ಸಾಲ್ವ್ ವೆನ್ ಡಯಾಗ್ರಾಮ್ ಕ್ವಶನ್ಸ್. ಲೆಟ್ ಅಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಸಿಲೋಜಿಸಮ್ ಅಂತ ಹೇಳ್ತೀವಿ ನಾವು. ಇದು ಕೂಡ ವೆನ್ ಡಯಾಗ್ರಾಮ್ ನ ಯೂಸ್ ಮಾಡ್ಕೊಂಡು ನಾವು ಸೊಲ್ಯೂಷನ್ಸ್ ನ ಮಾಡ್ತೀವಿ. ಸಿಲೋಜಿಸಮ್ ನ ಯೂಸ್ ಮಾಡ್ಕೊಂಡು ಇಲ್ಲಿ ಕೆಲವು ಕ್ವಶನ್ ನ ಕೇಳಿದಾನೆ, ನೀವು ಇಲ್ಲಿ ನೋಡಬಹುದು. ಓಕೆ, ಫಸ್ಟ್ ಯಾವಾಗಲೂ ಕ್ವಶನ್ ಅನ್ನು ಓದಿ. ಇಲ್ಲಿ ಮಾರ್ಕ್ ಅಂತ ಕೊಟ್ಟಿದ್ದಾನೆ ನೋಡಿ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಪ್ಷನ್ಸ್ ಗಳಿಗೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಗಳು ಏನು ಅಂತ ಇಲ್ಲಿ ಹೇಳಿದ್ದೇನೆ.
ಸಪೋಸ್ ಎ ಅಂತ ಹೇಳಿದ್ರೆ ಓನ್ಲಿ ಒನ್ ಕನ್ಕ್ಲೂಷನ್ ಫಾಲೋಸ್, ಬಿ ಅಂತ ಹೇಳಿದ್ರೆ ಓನ್ಲಿ ಟೂ ಕನ್ಕ್ಲೂಷನ್ ಫಾಲೋಸ್, ಸಿ ಅಂತ ಹೇಳಿದ್ರೆ ಬೋತ್ ದ ಕನ್ಕ್ಲೂಷನ್ ಫಾಲೋಸ್ ಅಂಡ್ ನೀದರ್ ಆಫ್ ದೇಮ್ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಕನ್ಕ್ಲೂಷನ್ ಫಾಲೋ ಆಗೋದಿಲ್ಲ ಅಂತ ಹೇಳಿದ್ದಾನೆ. ಓಕೆ, ಫಸ್ಟ್ ನೀವು ಸ್ಟೇಟ್ಮೆಂಟ್ಸ್ ನ ಓದಿ ಸ್ಟೂಡೆಂಟ್. ಸ್ಟೇಟ್ಮೆಂಟ್ಸ್ ಏನ್ ಕೊಟ್ಟಿದ್ದಾನೆ ನೋಡೋಣ. ಇಲ್ಲಿ ಆಲ್ ಮೆನ್ ಆರ್ ವುಮೆನ್, ನೋಡಿ ವೆನ್ ಡಯಾಗ್ರಾಮ್ ನ ಯೂಸ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್ ಇದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಂದ್ರೆ. ಆಲ್ ಮೆನ್ ಆರ್ ವುಮನ್ ಅಂತ ಹೇಳಿದ್ದಾನೆ. ನೆಕ್ಸ್ಟ್ ಸಮ್ ವುಮೆನ್ ಆರ್ ಚಿಲ್ಡ್ರನ್ ಅಂತ ಹೇಳಿದ್ದಾನೆ. ಸಮ್ ವುಮೆನ್ ಆರ್ ಚಿಲ್ಡ್ರನ್ ಅಂತ ಹೇಳಿದ್ದಾರೆ. ಸೊ ವೆನ್ ಡಯಾಗ್ರಾಮ್ ನ ಹಾಕಿದ್ರೆ ನಿಮ್ಗೆ ಈ ರೀತಿ ಆನ್ಸರ್ಸ್ ಬರುತ್ತೆ. ಸೊ ವೆನ್ ಡಯಾಗ್ರಾಮ್ ಅಂತ ಬಂದಾಗ ನಿಮ್ಗೆ ಬೇಸಿಕ್ ಡಯಾಗ್ರಾಮ್ ಮತ್ತೆ ಪಾಸಿಬಿಲಿಟಿ ಡಯಾಗ್ರಾಮ್ ಕೂಡ ಹಾಕ್ತಿವಿ ನಾವು. ಸೊ ಅದನ್ನ ಬೇಕು ನಿಮ್ಗೆ ಫುಲ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಸಿಜುಲಿಸಮ್ ವಿಡಿಯೋನ ನಾವು ಹಾಕಿರ್ತೀವಿ, ಅಥವಾ ಕೋಚಿಂಗ್ ಅನ್ನ ನೀವು ಆಪ್ ಮಾಡ್ಕೊಂಡು ಅದರಲ್ಲಿ ಫುಲ್ ಡೀಟೇಲ್ ಆಗಿ ನಾವು ಹೇಳಿದೀವಿ. ಇಲ್ಲಿ ಆನ್ಸರ್ ಮಾತ್ರ ನೋಡ್ತಾ ಬರೋಣ. ಇಲ್ಲಿ ಕನ್ಕ್ಲೂಷನ್ ಕೊಟ್ಟಿದ್ದಾನೆ ಅದಕ್ಕೆ. ಸಮ್ ಮೆನ್ ಆರ್ ಚಿಲ್ಡ್ರನ್ ಅಂತ ನೋಡಿ ಸ್ಟೂಡೆಂಟ್ಸ್. ಇಲ್ಲಿ ಸಮ್ ಮೆನ್ ಆರ್ ಚಿಲ್ಡ್ರನ್, ಮೆನ್ಗೂ ಚಿಲ್ಡ್ರನ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸೊ ಅಲ್ಲಿಗೆ ಮೊದಲನೇ ಕನ್ಕ್ಲೂಷನ್ ಫಾಲೋ ಆಗ್ಲಿಕ್ಕೆ ಬರೋದಿಲ್ಲ. ಆಲ್ ಮೆನ್ ಆರ್ ಚಿಲ್ಡ್ರನ್ ಅಂತ ಹೇಳಿದ್ದೇನೆ ನೋಡಿ. ಆಲ್ ಮೆನ್ ಆರ್ ಚಿಲ್ಡ್ರನ್ ಸಾಧ್ಯನೇ ಇಲ್ಲ. ಓಕೆ, ಸೊ ಅದು ಕೂಡ ಫಾಲೋ ಆಗೋದಿಲ್ಲ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ನಂಬರ್ 1, ದಟ್ ಈಸ್ ಡಿ. ಡಿ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್, ಇಫ್ ನೀದರ್ ಆಫ್ ದೆಮ್ ಫಾಲೋಸ್, ಯಾವುದೇ ರೀತಿಯಾದಂತಹ ಕನ್ಕ್ಲೂಷನ್ ಇಲ್ಲಿ ಫಾಲೋ ಆಗೋದಿಲ್ಲ. ನೆಕ್ಸ್ಟ್ ನೋಡಿ, some men are women. Okay, some men are women. No woman is child ಅಂತ ಹೇಳಿದ್ದಾನೆ ಸ್ಟೂಡೆಂಟ್. ನೋ ವುಮೆನ್ ಇಸ್ ಚೈಲ್ಡ್ ಅಂತ ಹೇಳಿದ್ದಾನೆ. ಓಕೆ, ಸೊ ಇದರಲ್ಲೂ ಅಷ್ಟೇನೆ ಸಮ್ ಮೆನ್ ಆರ್ ಚಿಲ್ಡ್ರನ್ ಅಂತ ಹೇಳ್ತಾನೆ ನೋಡಿ. ಮೊದಲನೇ ಕನ್ಕ್ಲೂಷನ್ ಹೇಳ್ತಾನೆ ಸಮ್ ಮೆನ್ ಆರ್ ಚಿಲ್ಡ್ರನ್ ಅಂತ ಹೇಳಿದ್ದಾನೆ. ಸಮ್ ಮೆನ್ ಆರ್ ಚಿಲ್ಡ್ರನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಇಲ್ಲಿ ಬೇಸಿಕ್ ಡಯಾಗ್ರಾಮ್ ಇದಾಗುತ್ತೆ. ಇನ್ನೊಂದು ಪಾಸಿಬಿಲಿಟಿ ಡಯಾಗ್ರಾಮ್ ಅಂತ ಹೇಳ್ತೀವಿ. ಅಂದ್ರೆ ಈ ಸಮ್ ಅನ್ನ ನಾವು ಸಮ್ ಮೆನ್ ಆರ್ ವುಮೆನ್ ಈ ರೀತಿ ಕೂಡ ನಾವು ಬರ್ಕೊಳಕಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಪಾಸಿಬಿಲಿಟಿ ಡಯಾಗ್ರಾಮ್ ಅಲ್ಲಿ ಅವಾಗ್ಲೂ ಕೂಡ ನಿಮ್ಗೆ ಚಿಲ್ಡ್ರನ್ ನಿಮ್ಗೆ ಸಪರೇಟ್ ಇರುತ್ತೆ. ಹಾಗಾಗಿ ಸಮ್ ಮೆನ್ ಆರ್ ಚಿಲ್ಡ್ರನ್ ಅಂತಕ್ಕಂಥದ್ದು ಇಟ್ಸ್ ಎ ರಾಂಗ್ ಆನ್ಸರ್. ನೋ ಮ್ಯಾನ್ ಇಸ್ ಚೈಲ್ಡ್ ಅಂತ ಹೇಳಿದ್ದಾನೆ. ಓಕೆ, ನೋ ಮ್ಯಾನ್ ಇಸ್ ಚೈಲ್ಡ್ ಅಂತ ಹೇಳಿದ್ದಾನೆ. ಈ ನೋ ಮ್ಯಾನ್ ಇಸ್ ಚೈಲ್ಡ್ ಅಂತ ಬಂದಾಗ ಅದು ಕೂಡ ನಿಮ್ಗೆ ಏನಾಗ್ತದೆ ಸ್ಟೂಡೆಂಟ್ಸ್, ರಾಂಗ್ ಆನ್ಸರ್ ಆಗ್ತದೆ. ಅಂದ್ರೆ ಪಾಸಿಬಿಲಿಟಿ ಡಯಾಗ್ರಾಮ್ ಅಲ್ಲಿ ನಿಮ್ಗೆ ಸಿ ಇಲ್ಲೂ ಕೂಡ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದು ಕೂಡ ನಿಮ್ಗೆ ರಾಂಗ್ ಆನ್ಸರ್ ಆಗ್ತದೆ. ಸೊ ಈ ಪ್ರಾಬ್ಲಮ್ಗೆ ನಿಮ್ಗೆ ಸರಿಯಾದ ಉತ್ತರ ನಿಮ್ಗೆ ಇಫ್ ನೀದರ್ ಆಫ್ ದೆಮ್ ಫಾಲೋಸ್ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ಟೂಡೆಂಟ್ಸ್. ಇಲ್ಲಿ ಸಮ್ ಪೆನ್ಸ್ ಆರ್ ಪೆನ್ಸಿಲ್ಸ್ ಅಂತ ಬರ್ದಿದ್ದಾನೆ. ಓಕೆ, ಸೊ ಸಮ್ ಪೆನ್ಸ್ ಆರ್ ಪೆನ್ಸಿಲ್ಸ್ ಅಂತ ಹೇಳ್ತಾನೆ. ಓಕೆ, ಸಮ್ ಪೆನ್ಸ್ ಆರ್ ಪೆನ್ಸಿಲ್ಸ್ ಅಂತೆ, ಸಮ್ ಪೆನ್ಸಿಲ್ಸ್ ಆರ್ ಎರೇಸರ್ಸ್ ಅಂತೆ. ಓಕೆ, ಸೊ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ನಿಮ್ಗೆ ವೆನ್ ಡಯಾಗ್ರಾಮ್ ಬರುತ್ತೆ. ಇದಕ್ಕೆ ಕನ್ಕ್ಲೂಷನ್ ಏನ್ ಹೇಳ್ತಾನೆ ನೋಡೋಣ. ಇಲ್ಲಿ ಸಮ್ ಎರೇಸರ್ಸ್ ಆರ್ ನಾಟ್ ಪೆನ್ಸಿಲ್ಸ್ ಅಂತ ಹೇಳ್ತಾನೆ ಸ್ಟೂಡೆಂಟ್. ಸಮ್ ಎರೇಸರ್ಸ್ ಆರ್ ನಾಟ್. ಇಲ್ಲಿ ನೋಡಿ, ನೀವು ನಾಟ್ ಅಂತ ಯಾವಾಗ ಬರುತ್ತೆ ಸ್ಟೂಡೆಂಟ್ಸ್, ಅಲ್ಲಿ ಯಾವುದೇ ರೀತಿಯಾದಂತಹ ಕನ್ಕ್ಲೂಷನ್ ಇರೋದಿಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಂಡ್ಬಿಡಿ. ಯಾವಾಗ ನಿಮ್ಗೆ ನಾಟ್ ಅಂತ ಬರುತ್ತೆ, ಓಕೆ, ಈ ನಾಟ್ ಅಂತ ಯಾವಾಗ ಬರುತ್ತೆ ಅದಕ್ಕೆ ಯಾವುದೇ ರೀತಿಯಾದ ಕನ್ಕ್ಲೂಷನ್ ಫಾಲೋ ಆಗ್ಲಿಕ್ಕಿಲ್ಲ. ಅದು ಫಾಲೋ ಆಗ್ಲಿಕ್ಕಿಲ್ಲ ಅಂತ ನೀವು ಡಿಸೈಡ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ಸಮ್ ಪೆನ್ಸಿಲ್ಸ್ ಆರ್ ಪೆನ್ಸ್ ಅಂತ ಹೇಳಿದ್ದೇನೆ. ಓಕೆ, ಇಲ್ಲಿ ನೋಡ್ಬೋದು ನೀವು ಸಮ್ ಪೆನ್ಸಿಲ್ಸ್ ಆರ್ ಪೆನ್ಸ್. ಸೊ ಹಾಗಾಗಿ ಎರಡನೇ ಕನ್ಕ್ಲೂಷನ್ ಡೆಫಿನೆಟ್ಲಿ ಫಾಲೋ ಆಗ್ತದೆ. ಸೊ ಹಾಗಾಗಿ ನಿಮ್ಮ ಆಪ್ಷನ್ ಏನಾಗ್ತದೆ ಸ್ಟೂಡೆಂಟ್ಸ್, ಇಲ್ಲಿ ನಿಮ್ಗೆ ಆಪ್ಷನ್ ಬಂದು ರೈಟ್ ಆನ್ಸರ್ ಬಂದು ಬಿ, ದಟ್ ಈಸ್ ಓನ್ಲಿ ಕನ್ಕ್ಲೂಷನ್ ಟು ಫಾಲೋಸ್. ಲೆಟ್ ಅಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ಓಕೆ ಸ್ಟೂಡೆಂಟ್ಸ್, ಫೈಂಡ್ ದ ಮಿಸ್ಸಿಂಗ್ ನಂಬರ್ಸ್ ಅಂತ ಹೇಳಿದ್ದಾನೆ, ಮಿಸ್ಸಿಂಗ್ ಸೀರೀಸ್ ಅಂತ ಹೇಳಿದ್ದಾನೆ. ಓಕೆ, ಸೊ ಮಿಸ್ಸಿಂಗ್ ಸೀರೀಸ್ ಯಾವ್ದಂತ ನೋಡ್ತಾ ಬರೋಣ ಈಗ. ಓಕೆ, ಸೊ ಇಲ್ಲಿ 1, 2, 6, 24, 120 ಅಂತ ಹೇಳಿದ್ದಾನೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ಸ್, ನಿಮ್ಗೆ 1ಗೂ 2ಗೂ ಫಾರ್ ಎಕ್ಸಾಂಪಲ್ 1ಗೂ 2ಗೂ ಆಲ್ವೇಸ್ ನಿಮ್ಗೆ ನಂಬರ್ ಸೀರೀಸ್ ಅಂತ ಬಂದಾಗ ಸ್ಟೂಡೆಂಟ್ಸ್ ನೀವ್ ಏನ್ ಮಾಡಿ ಅಂತ ಹೇಳಿದ್ರೆ ಡಿಫ್ರೆನ್ಸಸ್ ಕೊಟ್ಟೋಗಿ. ಫಸ್ಟ್ ಡಿಫ್ರೆನ್ಸಸ್ ಹೋದ್ರೆ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ 1, ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ 4, ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ ದಟ್ ಈಸ್ 18 ಇದೆ, ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ, ತುಂಬಾ ಡಿಫ್ರೆನ್ಸ್ ಆಗ್ಬಿಡ್ತದೆ. ಸೊ ಅವಾಗ ನೀವೇನ್ ಮಾಡಿ, ಡಿಫ್ರೆನ್ಸಸ್ ಫಾಲೋ ಆಗ್ತಿಲ್ಲ ಅಂತ ಹೇಳಿದ್ರೆ ಲೆಟ್ ಅಸ್ ಗೋ ಬೈ ವಿತ್ ದ ಮಲ್ಟಿಪ್ಲಿಕೇಶನ್ ಟೆಕ್ನಿಕ್ ಅನ್ನ ನಾವು ಫಾಲೋ ಮಾಡೋಣ ಇಲ್ಲಿ. ಸೊ ಮಲ್ಟಿಪ್ಲಿಕೇಶನ್ ಟೆಕ್ನಿಕ್ ಅನ್ನ ಫಾಲೋ ಮಾಡಿದ್ರೆ ನಿಮ್ಗೆ
So always you start with the differences. Okay students, so multiplication technique ನೋಡೋಣ ಇಲ್ಲಿ 1 2 6 24 120 ಇದೆ. ಸೊ ಇಲ್ಲಿ ನೀವು ಈ ರೀತಿ ಮಾಡಿದಾಗ ಮಲ್ಟಿಪ್ಲಿಕೇಶನ್ 1 ಇಂದ 2 ಆಗಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ 2s ಆಗ್ತದೆ. 2 ಇಂದ 3 ಆಗಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಟ್ ಶುಡ್ ಬಿ 3s. ಸೊ ಇಟ್ ಈಸ್ ಫಾಲೋಯಿಂಗ್ 2s 3s. ಹಾಗಿದ್ರೆ ಇದು how many times ಆಗಬೇಕು? 4 times ಆಗಬೇಕು. 4 times ಇದೆಯಾ ನೋಡಿ, 6 4s 24. yes, so it is following 2s 3s ಅಂದ್ರೆ ಒಂದೊಂದು ನಂಬರ್ ಏನಾಗ್ತದೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. 2s 3s 4s 5s ಆಗ್ತದೆ. ಸೊ 24 5s ಎಷ್ಟಿದೆ ಸ್ಟೂಡೆಂಟ್ಸ್? 120. ಸೊ 126 12 72. ದಟ್ ಮೀನ್ಸ್ 720 is the right answer. ಸೊ ನಂಬರ್ ಸೀರೀಸ್ ಕೊಟ್ಟಾಗ ನೀವು ಅಲ್ಲೇ ಡಿಫ್ರೆನ್ಸ್ ಕೊಟ್ಟಾಗ್ಬಿಡ್ಬೇಕು ಸ್ಟೂಡೆಂಟ್ಸ್. ಇಲ್ಲಿ ನೋಡಿ ನಿಮ್ಗೆ ಇಲ್ಲೂ ಕೂಡ ಅದೇ ರೀತಿ ಇದೆ. 2 5 ನೋಡಿ, 2 5 ಡಿಫ್ರೆನ್ಸ್ ಎಷ್ಟಿದೆ ನೋಡ್ತಾ ಬನ್ನಿ. ಫಸ್ಟ್ 3 ಬರುತ್ತೆ. ನೆಕ್ಸ್ಟ್ 5 ಮತ್ತೆ 9 ಗೆ ನಿಮ್ ಡಿಫ್ರೆನ್ಸ್ 4 ಇದೆ. ಬಟ್ ಇಲ್ಲೇನಾಗ್ಬಿಡುತ್ತೆ ಡಿಫ್ರೆನ್ಸ್ 10 ಆಗ್ಬಿಡುತ್ತೆ ಸ್ಟೂಡೆಂಟ್ಸ್. ಸೊ ಈ ರೀತಿ ಆದಾಗ ಲೆಟ್ ಅಸ್ ಟ್ರೈ ಅನದರ್. ಸೊ ಇಲ್ಲಿ ಡಿಫ್ರೆನ್ಸಸ್ ವರ್ಕೌಟ್ ಆಗಲ್ಲ. ಯಾವಾಗ ಡಿಫ್ರೆನ್ಸಸ್ ವರ್ಕೌಟ್ ಆಗಲ್ಲ ನೀವು ತಕ್ಷಣ ಏನ್ ಮಾಡಿ, ಚೇಂಜ್ ಮಾಡಿ, ಬೇರೆ ಏನಾರು ಅಪ್ಲೈ ಆಗುತ್ತಾ ನೋಡೋಣ. ಓಕೆ, ಸೊ 2ಗೂ 4ಗೂ 2ಗೂ 5ಗೂ ಡಿಫ್ರೆನ್ಸ್ ಅನ್ನೋದಕ್ಕಿಂತ 2 ಮತ್ತೆ 5ಗೆ ನೀವು ಬೇರೆ ರೀತಿ ಯಾವ ರೀತಿ ಮಾಡ್ಬೋದು? 2 2s +1 ಮಾಡ್ಬೋದು. ಅವಾಗ ಏನಾಗುತ್ತೆ? 5 ಆಗ್ತದೆ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ 5 ಇದೆ ಇಲ್ಲಿ. 5ಗೂ ಏನ್ ಮಾಡಿ, 5 2s 10 -1 ಏನಾಗ್ತದೆ? 9 ಆಗ್ತದೆ. ಓಕೆ, ಸೊ ಇಲ್ಲಿ +1 ಫಸ್ಟ್ ಮಾಡ್ಕೊಂಡು ನೆಕ್ಸ್ಟ್ -1 ಮಾಡ್ಕೊಂಡಿದ್ದಾರೆ. ಸೊ ಅದೇ ಒಂದು ಲಾಜಿಕ್ ಫಾಲೋ ಆಗುತ್ತಾ ಅಂತ ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಏನಿದೆ? 9 ಇದೆ. 9 2s 18 +1 ಇಟ್ ಈಸ್ 19. ಎಸ್, ಇಟ್ ಈಸ್ ಫಾಲೋಯಿಂಗ್. ಬಟ್ ಚೆಕ್ ಮಾಡಿ ನೆಕ್ಸ್ಟ್ ಅದೇ ರೀತಿ ಇದೆಯಂತ. 19 2s 38. ಸೊ ಇಲ್ಲಿ ಏನಾಗುತ್ತೆ? -1. 38 -1 ಇಟ್ ಈಸ್ 37. ಸೊ ಇಟ್ ಈಸ್ ಫಾಲೋಯಿಂಗ್ into 2 +1 into 2 -1 ಲಾಜಿಕ್ ಅನ್ನ ಫಾಲೋ ಮಾಡ್ತಾರೆ. ಲಾಜಿಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಈ ಲಾಜಿಕ್ ಗೊತ್ತಾಗ್ಬಿಟ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ನ ಮಾಡಬಹುದು. ಸೊ ಹಾಗಿದ್ರೆ ಫೈನಲ್ ಆಗಿ ಏನ್ ಬರುತ್ತೆ? ಇಲ್ಲಿ -1 ಇದೆ. ನೆಕ್ಸ್ಟ್ ಏನಾಗುತ್ತೆ? 37 into 2 +1. 37 into 2 37 74. 74 +1 is 75. So 75 is the right answer. Next question ನೋಡೋಣ. ಸೊ ಇಲ್ಲೂ ಕೂಡ ನಂಬರ್ಸ್ ಕೇಳಿದಾನೆ. ನಂಬರ್ ಸೀರೀಸ್ ಅಲ್ಲೇ 2 5 9 19 37. ಓಕೆ, ದಿಸ್ ಇಸ್ ಆಲ್ಸೋ ಸೇಮ್ ಕ್ವಶನ್. ಒನ್ ಸೆಕೆಂಡ್ ಸ್ಟೂಡೆಂಟ್ಸ್, ಅದು ಕ್ವಶನ್ ರಾಂಗ್ ಆಗಿದೆ. ಐ ಮೀನ್ ರಿಪೀಟ್ ಆಗಿದೆ ಇಲ್ಲಿ. ಓಕೆ, ಸೊ ಅದು ಕ್ವಶನ್ ಅದಲ್ಲ. ಸೊ ನಾನು ಇಲ್ಲಿ ಬರಿತೀನಿ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ ಇನ್ನೊಂದ್ಸರಿ. ಓಕೆ, ಆಕ್ಚುಲಿ ಕ್ವಶನ್ ಬಂದದು 31 35 43 59 91 ಅಂಡ್ ಡ್ಯಾಶ್ ಅಂತಿದೆ. ಓಕೆ, ಸೊ ಇದು ಕ್ವಶನ್ ಇರೋದು. ಸೊ ದಿಸ್ ಇಸ್ ಸೇಮ್ ಕ್ವಶನ್ ರಿಪೀಟ್ ಮಾಡ್ಬಿಟ್ಟಿದ್ದೀನಿ ನಾವು ಎಡಿಟ್ ಮಾಡ್ಬೇಕಾದ್ರೆ. ಓಕೆ, ಸಾರಿ. ಸೊ ಇಲ್ಲೂ ಕೂಡ ಏನ್ ಮಾಡಿ, ಡಿಫ್ರೆನ್ಸ್ ನೋಡಿ. ಡಿಫ್ರೆನ್ಸ್ ವರ್ಕ್ ಆಗಿದ್ರೆ ಡಿಫ್ರೆನ್ಸ್ ಅನ್ನೇ ನೀವು ಫಾಲೋ ಮಾಡ್ತಾ ಬನ್ನಿ. ಸೊ ಇಲ್ಲೇನಾಗಿದೆ? 43ಗೂ 35ಗೂ ಡಿಫ್ರೆನ್ಸ್ ಎಷ್ಟು? 8. ಅಗೈನ್ ಇಯರ್ 43 +7 ಇಟ್ ಈಸ್ 50 +9. 7 + 9 ಮಾಡಿದ್ರೆ ನಿಮ್ಗೆ ಏನಾಗುತ್ತೆ? 16. ಸೊ ಇಟ್ ಈಸ್ ಫಾಲೋಯಿಂಗ್ 4 2s 8 2s. ಸೊ ನೆಗೇನ್ ಎಷ್ಟಾಗುತ್ತೆ? 16 2s. 16 2s is 32. 32 + 59 ನಿಮ್ಗೆ ಏನಾಗುತ್ತೆ? 91 ಬರುತ್ತೆ. ಸೊ ಇಟ್ ಈಸ್ ಫಾಲೋಯಿಂಗ್. ಸೊ 32 ಇದೆ ಇಲ್ಲಿ. ನೆಕ್ಸ್ಟ್ 32 2s ಅಂದ್ರೆ 91 + 64 ಆಗುತ್ತೆ ಸ್ಟೂಡೆಂಟ್. 91 + 64 ಆಗುತ್ತೆ. ಸೊ ಅಲ್ಲಿಗೆ ಆನ್ಸರ್ ನಿಮ್ಗೆ ಬಂದು 155 ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್ ಅಂಡ್ ರೈಟ್ ಕ್ವಶನ್ಸ್. ಅದೊಂದು ಸ್ವಲ್ಪ ಎಡಿಟ್ ಮಾಡ್ಕೊಂಡಿದ್ವಿ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ಸ್ಟೂಡೆಂಟ್ಸ್ ಇಲ್ಲಿ ಆಲ್ಫಾಬೆಟಿಕ್ಸ್ ಅನ್ನ ಕೇಳ್ಕೊಂಡ್ ಬಂದಿದ್ದಾರೆ. ಸೊ ಈ ಆಲ್ಫಾಬೆಟಿಕ್ ಬಂದಾಗ ಸ್ಟೂಡೆಂಟ್ಸ್ ನೀವ್ ಏನ್ ಮಾಡಿ ಅಂತ ಹೇಳಿದ್ರೆ, ಎಕ್ಸಾಮಿನೇಷನ್ ನೀವು ಅಟೆಂಡ್ ಮಾಡೋದಕ್ಕೆ ಮುಂಚೆ ನೀವು ಯಾವಾಗ ಕ್ವಶನ್ ಪೇಪರ್ ಕೊಡ್ತಾರೆ, ಹಿಂದ್ಗಡೆ ನಿಮ್ಗೆ ವರ್ಕ್ ನೋಟ್ಗೆ ಸಂಬಂಧಪಟ್ಟಂತೆ ಒಂದು ಪೇಜ್ ಅನ್ನ ಶೀಟ್ ಅನ್ನ ಕೊಟ್ಟಿರ್ತಾನೆ. ನೀವೆಲ್ಲ ಏನ್ ಮಾಡ್ಕೊಬಿಡಿ, ಈ ರೀತಿ ABCD ಅಂತ ನೀವು ಫಸ್ಟ್ ಬರ್ಕೊಂಬಿಡಿ ಸ್ಟೂಡೆಂಟ್ಸ್. ಅವ್ನು ಕೇಳಿದ್ದೇ ಇರ್ಲಿ, ನೀವು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಸೊ ಯಾವಾಗ್ಲೂ ಸ್ಟ್ರಾಟಜಿನ ಯೂಸ್ ಮಾಡ್ಬೇಕು. ನೀವು ಸುಮ್ನೆ ಆ ಕ್ವಶನ್ ಕೇಳಿದ್ರೆ ಮಾತ್ರ ಬರ್ಕೋಬೇಕಾ? ಸೊ ನಿಮ್ಗೆ ½ an hour ಟೈಮ್ ಇರುತ್ತೆ.
ಹಾಫ್ ಅನ್ ಅವರ್ ಅಲ್ಲಿ ನಿಮಗೆ 15 ಮಿನಿಟ್ಸ್ ಅಂತೂ ಡೆಫಿನೆಟ್ಲಿ ಟೈಮ್ ಇರುತ್ತೆ. ಆ ಟೈಮಲ್ಲಿ ನೀವೇನ್ ಮಾಡಿ ಇದನ್ನ ಫಸ್ಟ್ ಇನ್ ಬ್ಯಾಕ್ ಸೈಡ್ ಅಲ್ಲಿ ಬರ್ಕೊಂಡಿದೆ. ಓಕೆ, ಅವಾಗ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು ಎ ಆದ್ಮೇಲೆ ಡಿ ಇದೆ, ಡಿ ಆದ್ಮೇಲೆ ಎಚ್ ಇದೆ. ಸೊ ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ಸ್, ಇಲ್ಲಿ ಎ ಆದ್ಮೇಲೆ ಡಿ ಇದೆ, ಡಿ ಆದ್ಮೇಲೆ ಎಚ್ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಎಗೂ ಮತ್ತೆ ಡಿ ಗೆ +3 ಲೆಟರ್ಸ್ ಆಗಿದೆ. ನೆಕ್ಸ್ಟ್ ಡಿ ಮತ್ತೆ ಎಚ್ ಗೆ 1 2 3 4 +4 ಲೆಟರ್ಸ್ ಆಗಿದೆ. ನೆಕ್ಸ್ಟ್ ಎಚ್ ಗೂ ಮತ್ತೆ ಎಂ ಗೆ ಏನ್ ಡಿಫ್ರೆನ್ಸ್ ಇದೆ ನೋಡೋಣ. ನೋಡಿ, ಎಚ್ ಗೂ ಮತ್ತೆ ಎಂ ಇದೆ ಇಲ್ಲಿ 1 2 3 4 5 ಅಂದ್ರೆ +5 ಲೆಟರ್ಸ್ ಆಗಿದೆ ಸ್ಟೂಡೆಂಟ್. ಸೊ ಇಟ್ ಈಸ್ ಫಾಲೋಯಿಂಗ್ +3 +4 +5. ನೆಕ್ಸ್ಟ್ ಇನ್ನೊಂದು ಚೆಕ್ ಮಾಡ್ಬಿಡಿ. ಸೊ ಇಲ್ಲಿ ಎಂ ಇಂದ ಎಸ್ ವರೆಗೆ ಏನಾಗುತ್ತೆ ಅಂತ 1 2 3 4 5 6 ಇಲ್ಲಿ +6 ಆಗಿದೆ. ಸೊ ಹಾಗಿದ್ರೆ ನೆಕ್ಸ್ಟ್ ಸೀರೀಸ್ ಏನಾಗಬೇಕು ಸ್ಟೂಡೆಂಟ್ಸ್, +7 ಆಗಬೇಕು. ದಟ್ ಈಸ್ 1 2 3 4 5 6 7. ಸೊ ದ ರೈಟ್ ಆನ್ಸರ್ ಇಸ್ Z. ಓಕೆ ಓಕೆ, ಸಾರಿ, ಮಿಸ್ಸಿಂಗ್ ಲೆಟರ್ ಕೇಳಿದ್ದೇನೆ ಸ್ಟೂಡೆಂಟ್ಸ್. ಇಲ್ಲಿ ಫೈಂಡ್ ದ ಮಿಸ್ಸಿಂಗ್ ಲೆಟರ್ ಅಂತ ಕೇಳಿದ್ದೇನೆ. ಆಕ್ಚುಲಿ ಇದು ಇಲ್ಲಿ ಡ್ಯಾಶ್ ಇದೆ, ಇಲ್ಲಿ ಅದು ನಾನು ಹಾಕಿಲ್ಲ. ಓಕೆ, ಈ ಡ್ಯಾಶ್ ನಾನು ಫಾಲೋ ಮಾಡಿ. ಸೊ ಅಲ್ಲಿ ಲಾಸ್ಟ್ ಸೀರೀಸ್ ಅಲ್ಲಿ ನಿಮ್ಗೆ ಏನ್ ಬರುತ್ತೆ, Z ಅಂತ ಬರುತ್ತೆ. ನೆಕ್ಸ್ಟ್ ಕೂಡ ಇನ್ನೊಂದು ಕ್ವಶನ್ ಕೇಳಿದ್ದೇನೆ ಇದೇ ಒಂದು ಪೇಪರ್ ಅಲ್ಲಿ. ಅದು ಆಲ್ಫಾಬೆಟಿಕ್ ಆರ್ಡರ್ ಅಲ್ಲೇ ನಿಮ್ಗೆ ಲೆಟರ್ ಸೀರೀಸ್ ಅಲ್ಲಿ ಕೇಳಿದ್ದೇನೆ ಸ್ಟೂಡೆಂಟ್ಸ್. ಅದು RM-FDC ಅಂತ ಕೇಳಿದ್ದೇನೆ. ಓಕೆ, ಇಲ್ಲೂ ಕೂಡ ಅಷ್ಟೇನೆ, ಯು ಫಾಲೋ ದ ಸೇಮ್ ಮೆಥಡ್. RM, ಓಕೆ, RM ಅಂದ್ರೆ ಇಲ್ಲಿ ಮೈನಸ್ ಆಗ್ತಾ ಹೋಗ್ತಿದೆ ಸ್ಟೂಡೆಂಟ್ಸ್. ಪ್ರೀವಿಯಸ್ ಕ್ವಶನ್ಸ್ ನಿಮ್ಗೆ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಆಗಿದೆ. ಅಂದ್ರೆ ಆರ್ ಇಂದ ಬ್ಯಾಕ್ವರ್ಡ್ಸ್ ಹೋಗ್ತಾ ಇದೆ. ಸೊ ಬ್ಯಾಕ್ವರ್ಡ್ಸ್ ಅಂತ ಹೇಳಿದ್ರೆ ನಿಮ್ಗೆ 1 2 3 4 5 -5 ಲೆಟರ್ಸ್ ಆಗ್ತದೆ ಸ್ಟೂಡೆಂಟ್ಸ್. ಆರ್ ಇಂದ ನೀವು ಹಿಂದೆ ಹೋದ್ರೆ -5 ಲೆಟರ್ಸ್. ಸೊ ಬಟ್ ಎಂ ಆದ್ಮೇಲೆ ಯಾವ್ದು ಅಂತ ಗೊತ್ತಿಲ್ಲ ಸ್ಟೂಡೆಂಟ್ಸ್. ಫಸ್ಟ್ ಏನ್ ಮಾಡಿ, ಎಫ್ ಗೂ ಮತ್ತೆ ಡಿ ಗೂ ಡಿಫ್ರೆನ್ಸ್ ಎಷ್ಟಿದೆ ಅಂತ ನೋಡಿ. ಎಫ್ ಗೂ ಮತ್ತೆ ಡಿ ಗೆ ಡಿಫ್ರೆನ್ಸ್ ಎಷ್ಟಿದೆ, -2 ಇದೆ. ನೆಕ್ಸ್ಟ್ ಡಿ ಗೂ ಮತ್ತೆ ಸಿ ಗೆ ಎಷ್ಟು ಡಿಫ್ರೆನ್ಸ್ ಇದೆ, -1 ಇದೆ. ಸೊ ಆಬ್ವಿಯಸ್ಲಿ ನಿಮ್ಗೆ ನೋಡ್ತಾ ಇದ್ರೆ ಅನ್ಸುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ಆರ್ ಗೆ ಮತ್ತೆ ಎಂ ಗೆ -5 ಲೆಟರ್ಸ್ ಇದ್ರೆ ಎಂ ಗೂ ಮತ್ತೆ ಈ ಲೆಟರ್ಗೆ -4 ಲೆಟರ್ಸ್ ಇರಬೇಕು. ಹಾಗೂ ಈ ಲೆಟರ್ಸ್ಗೂ ಈ ಲೆಟರ್ಸ್ಗೂ -3 ಲೆಟರ್ಸ್ ಆದ್ರೆ ನಿಮ್ಗೆ ಆಲ್ರೆಡಿ ಇಲ್ಲಿ -2 -1 ಲೆಟರ್ ನಿಮ್ಗೆ ಎಫ್ ಮತ್ತೆ ಡಿ ಮತ್ತೆ ಸಿ ಗೂ ಡಿಫ್ರೆನ್ಸ್ ಗೊತ್ತಾಗ್ತದೆ. ಸೊ ಹಾಗಿದ್ರೆ -4 ಲೆಟರ್ ಸ್ಟೂಡೆಂಟ್ಸ್, ಅಂದ್ರೆ ಎಂ ಗೆ -4 ಲೆಟರ್ಸ್ 1 2 3 4. ಸೊ ದಿಸ್ ಲೆಟರ್ ಶುಡ್ ಬಿ ಐ. ಸೊ ಐ ಆದ್ಮೇಲೆ ನಿಮ್ಗೆ ಏನು ಹೋಗುತ್ತೆ, -3 ಲೆಟರ್ ಸ್ಟೂಡೆಂಟ್ಸ್ 1 2 3 ಅಂದ್ರೆ -3 ಲೆಟರ್ಸ್ ಅಂದ್ರೆ ನಿಮ್ಗೆ ಎಷ್ಟು ಯಾವ್ದಾಗುತ್ತೆ, ಎಫ್ ಬರುತ್ತೆ ಸ್ಟೂಡೆಂಟ್ಸ್. ಅಲ್ಲಿಗೆ ದ ರೈಟ್ ಆನ್ಸರ್ ಇಸ್ ಐ. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಓಕೆ, ಒನ್ ಮೋರ್ ಕ್ವಶನ್ಸ್ ನಿಮ್ಗೆ ಆಲ್ಫಾಬೆಟಿಕಲ್ಲೇ ಕೇಳಿದ್ದೇನೆ ಸ್ಟೂಡೆಂಟ್ಸ್. ನೋಡಿ, ಅಂದ್ರೆ ಇದೇ ಕೇಳ್ತಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಇಟ್ಸ್ ಡಿಪೆಂಡ್ಸ್ ಆನ್ ದಿ ಕ್ವಶನ್ ಪೇಪರ್ ಸೆಟ್ಟರ್ ವೆದರ್ ಈಸ್ ಕಾನ್ಸಂಟ್ರೇಟೆಡ್ ಆನ್ ಓನ್ಲಿ ದಿಸ್ ಸೆಕ್ಷನ್ ಆರ್ ದಟ್ ಸೆಕ್ಷನ್ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಆದಷ್ಟು ನೀವು ನಂಬರ್ ಸೀರೀಸ್ ನ ಲೆಟರ್ ಸೀರೀಸ್ ನ ಡೆಫಿನೆಟ್ ಆಗಿ 5 ರಿಂದ 7 ಕ್ವಶನ್ಸ್ ಬಂದೇ ಬರುತ್ತೆ ಸ್ಟೂಡೆಂಟ್ಸ್. ಓಕೆ ಓಕೆ, ದಿಸ್ ಆಲ್ಸೋ ಸೇಮ್ ಕೈಂಡ್ ಆಫ್ ಕ್ವಶನ್. ಸೊ ಇಲ್ಲೇನಾಗಿದೆ, ಎ ಮತ್ತೆ ಬಿ ಗೆ +1 ಲೆಟರ್ ಆಗುತ್ತೆ, ಬಿ ಮತ್ತೆ ಡಿ ಗೆ +2 ಲೆಟರ್ಸ್ ಆಗುತ್ತೆ, ಮತ್ತೆ ಡಿ ಮತ್ತೆ ಜಿ ಗೆ ನೋಡಿ ಇಲ್ಲಿ +3 ಲೆಟರ್ಸ್ ಆಗುತ್ತೆ. ಸೊ ಹಾಗಿದ್ರೆ ನೆಕ್ಸ್ಟ್ ವರ್ಷನ್ ಏನಾಗುತ್ತೆ, +4 ಲೆಟರ್ಸ್ ಅಂದ್ರೆ 1 2 3 4. ದ ರೈಟ್ ಆನ್ಸರ್ ಇಸ್ ಕೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ಸ್, ನೀವು AYD ಅಂದ್ರೆ ಇಲ್ಲೂ ಕೂಡ ಅಷ್ಟೇನೆ ನಾವು AYD ಅಂತ ಹೇಳಿದ್ದೇನೆ, ಅಂದ್ರೆ ಬ್ಯಾಕ್ವರ್ಡ್ಸ್ ಹೋಗ್ತಾ ಇದ್ದೇನೆ. ಸೊ ಫಸ್ಟ್ ಏನ್ ಮಾಡಿ ಅಂತ ಹೇಳಿದ್ರೆ ಎ ಮತ್ತೆ ಡಿ ಗೆ ನಿಮ್ಗೆ ಡಿಫ್ರೆನ್ಸ್ ಸಿಗ್ಬೋದು. ಹಾಗೂ ಇಲ್ಲಿ ಬಿನು ನೀವು ನೋಡ್ಬೋದು, ಮೊದಲನೇ ಲೆಟರು ಈ ಮೊದಲನೇ ಲೆಟರ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ ನಿಮ್ಗೆ. ಅಂದ್ರೆ ಸ್ವಲ್ಪ ಚೇಂಜಸ್ ಆಗಿರ್ತಕ್ಕಂಥದ್ದು ನಿಮ್ಗೆ ಈಸಿಯಾಗಿ ಕಂಡುಹಿಡಿಯೋದಕ್ಕೆ ಆಗ್ತದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ +1 ಲೆಟರ್ ಆಗಿದೆ, ಇಲ್ಲಿ +2 ಲೆಟರ್ಸ್ ಆಗಿದೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಏನ್ ಆಗ್ಬಹುದು, ಮೊದಲನೇ ಲೆಟರ್ಗೆ +3 ಲೆಟರ್ಸ್ ಅಂದ್ರೆ ಡಿ ಆದ್ಮೇಲೆ +3 ಲೆಟರ್ಸ್ ಏನ್ ಬರುತ್ತೆ ಸ್ಟೂಡೆಂಟ್ಸ್, EFG ಬರುತ್ತೆ. ಓಕೆ, ಇಲ್ಲಿ ನಿಮ್ಗೆ ಜಿ ಬಂದ್ರೆ ಪಾಸಿಬಿಲಿಟಿ ನೋಡೋಣ, ಚೆಕ್ ಮಾಡೋಣ ಏನಾಗುತ್ತೆ ಅಂತ. ಸೊ ನೆಕ್ಸ್ಟ್ ಏನಾಗಬೇಕು, ಇದು +4 ಲೆಟರ್ಸ್ ಆಗಬೇಕು. ಜಿ ಆದ್ಮೇಲೆ +4 ಲೆಟರ್ಸ್ 1 2 3 4. ಅಲ್ಲಿಗೆ ಡೆಫಿನೆಟ್ ಆಗಿ ಈ ಒಂದು ಕ್ವಶನ್ ಗೆ ಆನ್ಸರ್ ಜಿ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಬಟ್ ಜಿ ಇಂದ 2 ಕ್ವಶನ್ ಇದೆ, ಒಂದೇ ಒಂದು ಕ್ವಶನ್ ಇದ್ರೆ ಡೈರೆಕ್ಟ್ ಆಗಿ ಹಾಕ್ಬಿಡಿ, ನೀವು ಡೈರೆಕ್ಟ್ ಆಗಿ ನೆಕ್ಸ್ಟ್ ಕ್ವಶನ್ಸ್ ಕೊಟ್ಟೋಗಿ, ಏನು ಟೈಮ್ ವೇಸ್ಟ್ ಮಾಡಕ್ ಹೋಗ್ಬಿಡಿ ಸ್ಟೂಡೆಂಟ್ಸ್. ಬಟ್ ಇಲ್ಲಿ 2 ಕ್ವಶನ್ಸ್ ಇದೆ. ಸೊ ಹಾಗಾಗಿ ಇನ್ನೂ ಒಂದು ಡಿಫ್ರೆನ್ಸ್ ಅನ್ನ ನಾವು ನೋಡ್ಲೇಬೇಕಾಗುತ್ತೆ. ಸೊ ಈಗೇನ್ ಮಾಡೋಣ, ಕೊನೆ ಲೆಟರ್ ನೋಡ್ತಾ ಬರೋಣ, ಡಿ ಮತ್ತೆ ಎಫ್.
ಡಿ ಮತ್ತೆ ಎಫ್ ಗೆ ಏನಾಗಿದೆ +2 ಲೆಟರ್ಸ್ ಇದೆ. ನೆಕ್ಸ್ಟ್ ಎಫ್ ಮತ್ತೆ ಎಚ್ ಗೆ ಅದು ಕೂಡ +2 ಇದೆ, +2 ಲೆಟರ್ಸ್. ನೆಕ್ಸ್ಟ್ ಎಚ್ ಮತ್ತೆ +2 ಲೆಟರ್ಸ್ ಮಾಡಿದ್ರೆ ಇಲ್ಲಿ ಏನ್ ಬರ್ಬೇಕು ನಿಮ್ಗೆ, ಸಾರಿ ಎಚ್ ಆದ್ಮೇಲೆ ನಿಮ್ಗೆ ಇಲ್ಲಿ +2 ಲೆಟರ್ಸ್ ಅಂದ್ರೆ ಜೆ ಬರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ಜೆ ಆಪ್ಷನ್ಸೇ ಕೊಟ್ಟಿಲ್ಲ ನಿಮ್ಗೆ. ಓಕೆ, ಜೆ ಆಪ್ಷನ್ಸೇ ಕೊಟ್ಟಿಲ್ಲ, ಬಟ್ ಆಕ್ಚುಲ್ ಆಗಿ ಜೆನೇ ಬರ್ಬೇಕು ಇಲ್ಲಿ. ಸೊ ಜೆ +2 ಲೆಟರ್ಸ್ ಅಂತ ಹೇಳಿದ್ರೆ ನಿಮ್ಗೆ ಎಲ್ ಆಗುತ್ತೆ. ಓಕೆ, ಸೊ ಹಾಗಿದ್ರೆ ಮಿಡಲ್ ಒನ್ ಚೆಕ್ ಮಾಡೋಣ ಸ್ಟೂಡೆಂಟ್ಸ್. ಇಲ್ಲಿ ಮಿಡಲ್ ಒನ್ ಏನಾಗಿದೆ ಅಂತ, ವೈ ಆದ್ಮೇಲೆ ವಿ ಇದೆ ನೋಡಿ, ವೈ ಆದ್ಮೇಲೆ ವಿ ಇದೆ ಅಂದ್ರೆ -3 ಲೆಟರ್ಸ್. ನೆಕ್ಸ್ಟ್ ವಿ ಆದ್ಮೇಲೆ ಆರ್ ಇದೆ ಸ್ಟೂಡೆಂಟ್ಸ್, -4 ಲೆಟರ್ಸ್. ಹಾಗಿದ್ರೆ ನೆಕ್ಸ್ಟ್ ಏನಾಗಬೇಕು, -5 ಲೆಟರ್ಸ್ ಆಗಬೇಕು, ದಟ್ ಈಸ್ ಎಂ. ಸೊ ಜಿ ಎಂ ಇಸ್ ದ ರೈಟ್ ಆನ್ಸರ್. ಬಟ್ ಇಲ್ಲಿ ಜೆ ಬರ್ಲಿಕ್ಕೆ ಅವ್ರ ಆಪ್ಷನ್ಸ್ ಅಲ್ಲಿ ಐ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್, ದಟ್ ಈಸ್ ದ ರಾಂಗ್ ಆನ್ಸರ್ಸ್. ಆಕ್ಚುಲಿ ದ ಕರೆಕ್ಟ್ ಆನ್ಸರ್ ಇಸ್ ವಾಟ್, ಜಿ ಎಂ ಜೆ. ಸೊ ಈ ರೀತಿ ಇದ್ದಾಗ ಅವರು ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ವಿ ನಾಟ್ ಟು ವರಿ. ಓಕೆ, ದ ರೈಟ್ ಆನ್ಸರ್ ಇಸ್ ಜಿ ಎಂ ಜೆ. ಓಕೆ, ಚೂಸ್ ದ ಅಪ್ರೋಪ್ರಿಯೇಟ್ ನಂಬರ್ ಫಾರ್ ದ 4th ಪ್ಲೇಸ್ ಅಂತ ಹೇಳಿದ್ದೇನೆ ಸ್ಟೂಡೆಂಟ್ಸ್. ಇಲ್ಲಿ ನೋಡ್ಬೋದು ನೀವು 13ಗೂ 91ಗೂ ಏನ್ ಸಂಬಂಧ ಇದೆ ಅಂತ. 13 ಅಲ್ಲಿ ಆಫ್ ನೋಡಿ ಸ್ಟೂಡೆಂಟ್ಸ್, 13ಗೂ 91ಗೂ ಅಂತ ಹೇಳಿದ್ರೆ ನೀವು ಇಲ್ಲೂ 13 ಮಲ್ಟಿಪಲ್ಸ್ ನೋಡ್ಬೇಕು. 13 5s ಸರ್, 13 5s ಎಲ್ಲ ಯಾರು ಮಾಡ್ತಾ ಕೂತ್ಕೊಳ್ತಾರೆ ಸರ್. 13 5s ಈಸ್ ನೋಡಿ, 13 5s ಮಾಡಬೇಡಿ ಯಾವಾಗಲೂ. 13 ಅಲ್ಲಿ ಆಫ್ ಎಷ್ಟು, ಇಟ್ಸ್ ನಥಿಂಗ್ ಬಟ್ 6.5. ಸೊ ಇಂಟು 5 ಅಂದ್ರೆ ಎಷ್ಟಾಗುತ್ತೆ, 65 ಆಗುತ್ತೆ. ಸೊ 65 91. ಸೊ 13 3s is 39. ಓಕೆ, ಸೊ ದಟ್ ಈಸ್ ಆಲ್ಸೋ ನಾಟ್ ಪಾಸಿಬಲ್ ಅಲ್ಲ. ಸೊ 13 2s ಮಾಡಿ, 2s ಎಷ್ಟಿದೆ 26. ಓಕೆ, 13 2s is 26. ಸೊ ಇಟ್ ಈಸ್ 13 7s ಅಂದ್ರೆ 13 7s ಏನಿದೆ ಸ್ಟೂಡೆಂಟ್ಸ್ 91 ಬರುತ್ತೆ. ಸೊ ಇಟ್ ಈಸ್ ಫಾಲೋಯಿಂಗ್ ಮಲ್ಟಿಪಲ್ಸ್ ಆಫ್ 7 ಅಂತ ಮಾಡಿದ್ದಾನೆ. ಅದೇ ರೀತಿ ನೀವು 131ಗೆ ಇಂಟು 7 ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ. ಸೊ 131 ಅಂತ ಹೇಳಿದ್ರೆ ನೋಡಿ, ಎಲ್ಲ 131 7 ಡೈರೆಕ್ಟ್ ಆಗಿ ಮಾಡಕ್ ಹೋಗ್ಬೇಡಿ. ಸೊ 100 ಇಂಟು 7 ಮಾಡ್ಕೊಳ್ಳಿ, ಎಷ್ಟಾಗುತ್ತೆ 700. 30 ಇಂಟು 7 ಮಾಡ್ಕೊಳ್ಳಿ, 210. 1 ಇಂಟು 7 7. ಸೊ ಅಲ್ಲಿಗೆ ಎಷ್ಟಾಯ್ತು 917. ನಾನೇನು ಮಾಡಿದೆ ಇಲ್ಲಿ 100 ಇಂಟು 7 ಮಾಡ್ಕೊಂಡೆ. ಫಸ್ಟ್ ಸ್ಪ್ಲಿಟ್ ಅಂಡ್ ಮರ್ಜ್ ಟೆಕ್ನಿಕ್ ಅಂತ ಹೇಳ್ತೀವಿ, ಇದನ್ನ ಫಾಲೋ ಮಾಡ್ಕೊಳ್ಳಿ. ಸೊ 30 ಇಂಟು 7 ಮಾಡ್ಕೊಂಡೆ. ನೆಕ್ಸ್ಟ್ 1 ಇಂಟು 7 ಮಾಡ್ಕೊಂಡೆ. ಸೊ ದ ರೈಟ್ ಆನ್ಸರ್ ಇಸ್ 917. Okay, the first two words are related in a particular manner. Select the word from given choices which is related to third one in the same manner ಅಂತ ಕೇಳಿದೆ. ಅಂದ್ರೆ ಮೊದಲನೆಯ ಒಂದು ಇದಕ್ಕೆ ಲೆಟರ್ಗೆ ಇನ್ನೊಂದು ಇಲ್ಲಿ ಸೇಮ್ ಏನೊಂದು ರಿಲೇಷನ್ಸ್ ಇದೆ ಅಂತ ನೀವು ನೋಡ್ಬೇಕಾಗತ್ತೆ. ಸೊ ಆಬ್ವಿಯಸ್ಲಿ ಬ್ಯಾಂಕ್ ಇದೆ ಸ್ಟೂಡೆಂಟ್ಸ್, ಇಲ್ಲಿ ಬ್ಯಾಂಕ್ ನೋಡ್ಬೋದು. ಬ್ಯಾಂಕ್ ಅಲ್ಲಿ ಏನು ಟ್ರಾನ್ಸಾಕ್ಷನ್ ಆಗುತ್ತೆ, ಮನಿ. ಅದೇ ರೀತಿ ಟ್ರಾನ್ಸ್ಪೋರ್ಟ್ ನೀವು ಯಾವ್ದನ್ನ ಟ್ರಾನ್ಸ್ಪೋರ್ಟ್ ಮಾಡ್ತೀರಾ ಅನ್ನೋದು ನೋಡ್ಬೇಕು ಸ್ಟೂಡೆಂಟ್ಸ್. ಸೊ ಟ್ರಾನ್ಸ್ಪೋರ್ಟ್ ನೋಡಿ, ರೋಡಲ್ಲೇ ಟ್ರಾನ್ಸ್ಪೋರ್ಟ್ ಮಾಡೋದು ನೀವು, ರೋಡಲ್ಲಿ ಟ್ರಾಫಿಕ್ ಕೂಡ ಇರುತ್ತೆ, ಸ್ಪೀಡ್ ಕೂಡ ಇರುತ್ತೆ. ಬಟ್ ಟ್ರಾನ್ಸ್ಪೋರ್ಟ್ ನಾವೇನ ಮಾಡೋದು ಎಕ್ಸಾಕ್ಟ್ ಆಗಿ ದಟ್ ಈಸ್ ಗೂಡ್ಸ್. ಸೊ ಇದಕ್ಕೆ ಏನ್ ರಿಲೇಷನ್ಸ್ ಇರುತ್ತೆ ಅಂತ ಫಸ್ಟ್ ನೋಡ್ಕೊಂಡು ನೀವು ಇದ್ರ ರಿಲೇಷನ್ಸ್ ಏನು ಅಂತ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು ಸ್ಟೂಡೆಂಟ್ಸ್. ಸೊ ಈ ರೀತಿಯಾದಂತ ಕ್ವಶನ್ಸ್ ನಿಮಗೆ ಇಂಗ್ಲಿಷ್ ಸೆಕ್ಷನ್ಸ್ ಅಲ್ಲೂ ಇರುತ್ತೆ, ರೀಸನಿಂಗ್ ಸೆಕ್ಷನ್ಸ್ ಅಲ್ಲೂ ಇರುತ್ತೆ. ಆಲ್ಮೋಸ್ಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 3 ಕ್ವಶನ್ ಫ್ರಮ್ ದಿಸ್ ಟೈಪ್ ಆಫ್ ಕ್ವಶನ್ಸ್. ಓಕೆ, ಟಂಗ್ಸ್ಟನ್ ಈಸ್ ಟು ಫಿಲಮೆಂಟ್ ಆಸ್ ಬ್ರೋನ್ಸ್ ಈಸ್ ಟು. ನೋಡಿ ಸ್ಟೂಡೆಂಟ್, ಟಂಗ್ಸ್ಟನ್ ಈಸ್ ಟು ಫಿಲಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಟಂಗ್ಸ್ಟನ್ ಈಸ್ ಟು ಫಿಲಮೆಂಟ್ ಅಂತ ಹೇಳಿದ್ರೆ ನೀವು ಬಲ್ಪ್ ಅಲ್ಲಿ ನೋಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಬಲ್ಪ್ ಎಕ್ಸಾಂಪಲ್ ತಗೊಂಡ್ರೆ ನಿಮ್ಗೆ ಒಳಗಡೆ ಒಂದು ಥಿನ್ ಲೈನ್ ಇರುತ್ತೆ, ಇದನ್ನ ಟಂಗ್ಸ್ಟನ್ ಅಂತ ಹೇಳ್ತೀವಿ ನಾವು. ಓಕೆ, ಟಂಗ್ಸ್ಟನ್ ಈಸ್ ಫಾರ್ ಫಿಲಮೆಂಟ್. ಬ್ರೌನ್ಸ್ ಇಸ್ ನಥಿಂಗ್ ಬಟ್ ಒಂದು ಆರ್ನಮೆಂಟ್ ಅಂತ ಹೇಳ್ತೀವಿ. ಓಕೆ, ಇದು ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಅನ್ನ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ಎ ಪ್ಲೇನ್ ಇಸ್ ಪೈಲಟೆಡ್ ಫ್ರಮ್ ಪಾಯಿಂಟ್ ಟುವರ್ಡ್ಸ್ ಸೌತ್. ನೋಡಿ ಸ್ಟೂಡೆಂಟ್ಸ್, ಈ ಡಿಸ್ಟೆನ್ಸ್ ಸೊಲ್ಯೂಷನ್ಸ್ ಮಾಡಬೇಕಾದ್ರೆ ಆಲ್ವೇಸ್ ಫಸ್ಟ್ ಪಾಯಿಂಟ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ ನೀವು. ಓಕೆ, ಎಲ್ಲಿಂದನಾದ್ರೂ ಬರಲಿ. ಎ ಪ್ಲೇನ್ ಇಸ್ ಪೈಲಟೆಡ್ ಫ್ರಮ್ ಪಾಯಿಂಟ್ ಟುವರ್ಡ್ಸ್ ಸೌತ್. ನೋಡಿ, ಪಾಯಿಂಟ್ ಟುವರ್ಡ್ಸ್ ಸೌತ್ ಅಂತೆ. ಓಕೆ, ಸೌತ್ ಅಂದ್ರೆ ಕೆಳಗಡೆ ಬರುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ಸೌತ್ ವೆಸ್ಟ್, ಸೌತ್ ಈಸ್ಟ್ ಅಂತ ಏನಿದೆ ಅಂತ. ದ ಡೈರೆಕ್ಷನ್ ಇಸ್ ಚೇಂಜ್ಡ್ ಫಸ್ಟ್ ಟುವರ್ಡ್ಸ್ ರೈಟ್ ಅಂತೆ. ನೋಡಿ, ನೀವು ಈ ಡೈರೆಕ್ಷನ್ ಹೋಗ್ಬೇಕಾರೆ ಅಂದ್ರೆ
ಕೆಳಗಡೆ ಡೈರೆಕ್ಷನ್ ಹೋಗ್ಬೇಕಾದ್ರೆ ನಿಮ್ ರೈಟ್ ಸೈಡ್ ಇದಾಗಿರುತ್ತೆ, ನಿಮ್ ಲೆಫ್ಟ್ ಸೈಡ್ ಇದಾಗಿರುತ್ತೆ. ಅವನೇನ್ ಹೇಳಿದಾನೆ, ದ ಡೈರೆಕ್ಷನ್ ಈಸ್ ಚೇಂಜ್ಡ್ ಫಸ್ಟ್ ಟುವರ್ಡ್ಸ್ ರೈಟ್. ಸೌತ್ ಸೈಡ್ ಹೋಗ್ಬೇಕಾದ್ರೆ ರೈಟ್ ಸೈಡ್ ಯಾವುದು, ದಿಸ್ ಸೈಡ್ ಸ್ಟೂಡೆಂಟ್ಸ್, ಅಂಡ್ ದ್ಯಾನ್ ಟುವರ್ಡ್ಸ್ ಲೆಫ್ಟ್. ನೋಡಿ ಈಗ ಈ ರೀತಿ ಹೋಗ್ತಾ ಇದ್ದೀರಾ, ಇದು ನಿಮ್ ರೈಟ್ ಸೈಡ್ ಇರುತ್ತೆ, ಇದು ನಿಮ್ ಲೆಫ್ಟ್ ಸೈಡ್. ದ್ಯಾನ್ ಟುವರ್ಡ್ಸ್ ಲೆಫ್ಟ್ ಅಂತ ಹೇಳಿದಾನೆ. ಅವಾಗ ಏನಾಗುತ್ತೆ, ದಿಸ್ ವಿಲ್ ಬಿ ದಿಸ್ ಸೈಡ್. ಇನ್ ವಿಚ್ ಡೈರೆಕ್ಷನ್ ಪ್ಲೇನ್ ಈಸ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್. ನೋಡಿ ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಸ್ಟಾರ್ಟಿಂಗ್ ಪಾಯಿಂಟ್ ಯಾವಾಗಲೂ ಸ್ಟೂಡೆಂಟ್ಸ್ ಈ ಮಿಡ್ ಪಾಯಿಂಟ್ ಆಗಿರುತ್ತೆ. ಇಲ್ಲಿ ಈ ಮಧ್ಯದ ಪಾಯಿಂಟ್ ಏನಿದೆ ಸ್ಟೂಡೆಂಟ್ಸ್, ಇದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ. ಇಲ್ಲಿಂದ ಈ ಎಂಡಿನ ಪಾಯಿಂಟ್ ವರೆಗೆ ಯಾವ ಡೈರೆಕ್ಷನ್ ಇದೆ ಅಂತ ಅವ್ನು ಕೇಳಿದಾನೆ. ಯಾವ ಡೈರೆಕ್ಷನ್ ಇದೆ ನೀವು ನೋಡಬಹುದು, ಇಟ್ ಈಸ್ ಸೌತ್ ವೆಸ್ಟ್. ಸೊ ದಟ್ ಈಸ್ ದ ರೈಟ್ ಆನ್ಸರ್. ಓಕೆ, read the short passage and answer the following questions. So, literature is the mirror in which the society can see itself. ನೋಡಿ ಸ್ಟೂಡೆಂಟ್ಸ್, ಈ ರೀತಿಯಾದಂತಹ ಕ್ವಶನ್ಸ್ ನಿಮ್ಗೆ ಇಂಗ್ಲಿಷ್ ಸೆಕ್ಷನ್ಸ್ ಅಲ್ಲೂ ಕೇಳ್ತಾನೆ. ಅಂದ್ರೆ ಇದಕ್ಕೆ ನೀವು ಟೆಕ್ಸ್ಟ್ ಬುಕ್ಸ್ಗಳು, ಅಂದ್ರೆ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಸ್ಗಳು ಆಥರ್ಸ್ ನೇಮ್ ನ ನೀವು ನೋಡ್ಕೊಂಡಿರ್ಬೇಕಾಗತ್ತೆ. ಅದನ್ನ ನೋಡ್ಕೊಂಡ್ರೆ ಮಾತ್ರ ಈ ರೀತಿಯಾದಂತಹ ಕ್ವಶನ್ಸ್ ನ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ನಿಮ್ಗೆ ಯಾವುದು ಅಂತ ಹೇಳ್ತೀನಿ ನಾನು. ಬಟ್ ಏನಂತ ಹೇಳಿದ್ರೆ, ಇದನ್ನ ಗೊತ್ತಾಗಬೇಕು ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಪ್ಲೀಸ್ ಟ್ರೈ ಟು ಸಿ ದ ಲಿಟ್ರೇಚರ್, ಎಸ್ಪೆಷಲಿ ಲಿಟ್ರೇಚರ್ ಯಾರು ಬರ್ದಿರೋದು ಏನು ಅಂತ ನೀವು ಚೆಕ್ ಮಾಡಿ. ಸೊ ಈ ಒಂದು ದ ಅಬೋವ್ ಸ್ಟೇಟ್ಮೆಂಟ್ ಇಂಪ್ಲಾಯ್ಸ್ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಗೆ literature is a mirror in a society because it gives image, but the image is not, ನೋಡಿ image is not necessary. ನೀವು ಏನ್ ನೋಡ್ತೀರಾ ಅಂದ್ರೆ ಪೇಪರ್ ನಲ್ಲಿ ನೀವು ಏನ್ ನೋಡ್ತೀರಾ, ಲಿಟ್ರೇಚರ್ ಏನು ಒಂದು ಆರ್ಟಿಕಲ್ ಬರ್ದಿರ್ತಾರೆ, ಅದನ್ನ ನೋಡೋ ರೀತಿನ ನೀವು ಯಾವ ರೀತಿ ನೋಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಹಾಗಾಗಿ ಈ ರೀತಿಯಾದಂತಹ ಕ್ವಶನ್ಸ್ ನ ನೀವು ಸೊಲ್ಯೂಷನ್ ಮಾಡ್ಲಿಕ್ಕೆ ಮುಂಚೆ ನೀವು ಇಂಗ್ಲಿಷ್ ಸೆಕ್ಷನ್ಸ್ ಇರುತ್ತಲ್ಲ ಸ್ಟೂಡೆಂಟ್ಸ್, ಅಂದ್ರೆ ಯಾವ್ಯಾವ ಆಥರ್ ಯಾವ್ಯಾವ ಒಂದು ಬುಕ್ ಅನ್ನ ಬರ್ದಿದ್ದಾರೆ ಅಂತ ಅದನ್ನ ನೀವು ನೋಡ್ಕೊಂಡಿರ್ಬೇಕಾಗತ್ತೆ. ಬಟ್ ಸರಿಯಾದ ಉತ್ತರ ನಿಮ್ಗೆ ರೈಟರ್ಸ್ ಆರ್ ಎಸೆನ್ಷಿಯಲಿ ಲೈಕ್ ನ್ಯೂಸ್ ಪೇಪರ್ಸ್, ಅಂದ್ರೆ ನ್ಯೂಸ್ ಪೇಪರ್ ಕರೆಸ್ಪಾಂಡೆನ್ಸ್. ನಿಮ್ಗೆ ಈಗ ತಾನೇ ಹೇಳಿದೆ ನಾನು, ಪೇಪರ್ ಯಾವ್ದಾದ್ರು ಆಗಿರ್ಬೋದು, ನ್ಯೂಸ್ ಯಾವ್ದಾದ್ರು ಆಗಿರ್ಬೋದು, ನೀವು ನೋಡ್ತಕ್ಕಂಥ ವ್ಯೂ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ಒಂದು ಸ್ಟೇಟ್ಮೆಂಟ್ ಇಂಪ್ಲೈ ಮಾಡ್ತಾ ಇದೆ. ದ ರೈಟ್ ಆನ್ಸರ್ ಇಸ್ ಬಿ. Writers are essentially like newspapers, correspondents reporting faithfully what they are observing. Okay students, next ಇನ್ನು 5 ಕ್ವಶನ್ಸ್ ಕೇಳಿದಾನೆ ನಿಮ್ಮ ರೀಸನಿಂಗ್ ಸೆಕ್ಷನ್ ಅಲ್ಲಿ. ಬಟ್ ಆ 5 out of 5 ಆ ಒಂದು ಇಯರ್ ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ಬಿಕಾಸ್ ಆ ಕ್ವಶನ್ಸ್ ನ ಸರಿಯಾದ ರೀತಿಯಲ್ಲಿ ಅವರು ಕ್ವಶನ್ಸ್ ನ ಫ್ರೇಮ್ ಮಾಡಿರ್ಲಿಲ್ಲ. ಹಾಗಾಗಿ 5 out of 5 ಕ್ವಶನ್ಸ್ ಕೂಡ ನಿಮ್ಗೆ ಏನ್ ಮಾಡಿದ್ದಾನೆ, ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾನೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಅಂದ್ರೆ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಸೊಲ್ಯೂಷನ್ಸ್ ನ ತಗೊಂಡ್ಬರ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ದಯವಿಟ್ಟು ವೇಟ್ ಮಾಡಿ. ನಮ್ಮ ಚಾನಲ್ ಅನ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಗೆ ಇನ್ನೂ ಕೂಡ ನಿಮ್ಗೆ ಇನ್ಫಾರ್ಮೇಶನ್ಸ್ ಇಲ್ಲಿ ನಾವು ತೋರೋದಕ್ಕೆ ಪ್ರಯತ್ನವನ್ನ ಪಡ್ತೀವಿ. ಥ್ಯಾಂಕ್ ಯು.